ಮಧ್ಯಾಹ್ನ 2:30ಕ್ಕೆ. ನಮಸ್ತೆ ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾರೆ. ಇವಾಗ ನಿಮ್ಮ ಕೆಲಸ ಏನು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು, ಮಾತನಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಇವತ್ತಿನ ಸಂಚಿಕೆಯಲ್ಲಿ ಗುರು ಗೋಚರ ಫಲದಿಂದ ಧನಸ್ಸು ರಾಶಿ, ಧನಸ್ಸು ಲಗ್ನಕ್ಕೆ ಯಾವೆಲ್ಲ ಪರಿಣಾಮಗಳು ಬೀರುತ್ತೆ ಅನ್ನೋದ್ರ ಬಗ್ಗೆ ಗುರುಜಿಯವರು ಚಿಕ್ಕದಾಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಗುರುಗಳೇ, ಧನುರ್ ಲಗ್ನ, ಧನುರ್ ರಾಶಿಯವರಿಗೆ ಸೇಮ್ ಅಧಿಪತಿನೇ 8ನೇ ಮನೆಗೆ ಹೋಗಿರ್ತಕ್ಕಂಥದ್ದು. 8ನೇ ಮನೆ ಅಷ್ಟು ಒಳ್ಳೆಯದಲ್ಲ, ಬದಲಾವಣೆ ತರ್ತಕ್ಕಂಥದ್ದು. ಯಾರ್ಯಾರು ಧನುರ್ ರಾಶಿ, ಧನುರ್ ಲಗ್ನದಲ್ಲಿರ್ತಾರೆ, ಬದಲಾವಣೆ ತರುತ್ತೆ. ಒಂದು, ನೀವು ಭಾಳ ಕಷ್ಟಪಡ್ತಾ ಇದ್ದರೆ ಒಳ್ಳೆಯದಕ್ಕೆ ಬದಲಾವಣೆ, ನೀವು ಭಾಳ ಸುಖವಾಗಿದ್ದರೆ ಕೆಟ್ಟದಕ್ಕೆ ಬದಲಾವಣೆ. 8ನೇ ಮನೆ ಇಂಗ್ಲೀಷಲ್ಲಿ ಟ್ರಾನ್ಸ್ಫಾರ್ಮೇಷನ್ ಹೌಸ್ ಅಂತ ಕರೀತಾರೆ. ಟ್ರಾನ್ಸ್ಫಾರ್ಮೇಷನ್ ಹೌಸ್. ಈ ಟ್ರಾನ್ಸ್ಫಾರ್ಮೇಷನ್ ಹೌಸು ನಮ್ಮ ಜೀವನದಲ್ಲಿ ಒಂದು ತಿರುವನ್ನು ಪಡಿತಕ್ಕಂಥದ್ದು 8ನೇ ಮನೆ. ಯಾಕೆ ಅಂತಂದರೆ ನಾವು ಲಗ್ನದಿಂದ ಸ್ಟ್ರೈಟಾಗಿ ಹೋಗ್ತೀವಿ, 7ನೇ ಮನೆ ಸಿಗುತ್ತೆ. ಸೊ ಹಿಂಗಿಂದ ಒಂದು ಅರ್ಧ ಆಯಿತು. 8ನೇ ಮನೆಯಿಂದ ಅದು ಪಕ್ಕದ್ದು ತಿರುವು ತಗೊಳ್ತು. 8ನೇ ಮನೆ ಸೆಕೆಂಡ್ ಹಾಫ್ ಆಫ್ ದಿ ಲೈಫ್. ಈಗ ನಾವು ಮೂವಿ ನೋಡ್ತಾ ಇರ್ತೀವಿ, ಫಸ್ಟ್ ಹಾಫ್ ಹೆಂಗಿತ್ತಪ್ಪ, ಸೆಕೆಂಡ್ ಹಾಫ್ ಹೆಂಗಿತ್ತಪ್ಪ ಅನ್ನೋದು ಇದನ್ನೇ. ಲಗ್ನದಿಂದ 7ನೇ ಮನೆ ನಮ್ಮ ಜೀವನದ ಫಸ್ಟ್ ಹಾಫ್ ಆದರೆ 8ನೇ ಮನೆಯಿಂದ 12ನೇ ಮನೆ ಜೀವನದ ಸೆಕೆಂಡ್ ಹಾಫ್. ಯಾವಾಗ ಗೋಚಾರದಲ್ಲಿ ಗುರು ಈ 8ನೇ ಮನೆಗೆ ಹೋಗ್ತಾನೆ, ಸಾಕಷ್ಟು ಅವಘಡಗಳನ್ನು ಕೊಡ್ತಾನೆ, ಆಧ್ಯಾತ್ಮಿಕ ಚಿಂತನೆ ಕೊಡ್ತಾನೆ, ಜ್ಯೋತಿಷ್ಯ ಶಾಸ್ತ್ರ ಕೊಡ್ತಾನೆ. ಇವತ್ತು ಜ್ಯೋತಿಷ್ಯ ಶಾಸ್ತ್ರದ ತರಗತಿ ಇದೆ, ಉಚಿತ ತರಗತಿಗಳು. ಯಾರ್ಯಾರು ವಾಹಿನಿ ನೋಡ್ತಾ ಇದ್ದಾರೆ, ಕರ್ನಾಟಕ ನ್ಯೂಸ್ ಬೀಟ್ ನೋಡ್ತಾ ಇದ್ದಾರೆ, ನಿಮ್ಮ ಸ್ಕ್ರೀನ್ ಮೇಲೆ ಎಡಗಡೆ ಕಾಣಿಸ್ತಕ್ಕಂಥ ಸಂಖ್ಯೆಗಳಿಗೆ ಕರೆ ಮಾಡಿ ರಿಜಿಸ್ಟರ್ ಆಗಿ. ಅದೇನು ಉಚಿತವಾಗಿರ್ತಕ್ಕಂಥದ್ದು ನೋಡೋಣ. ಜೀವನವನ್ನು, ಅದೃಷ್ಟನ ಹೇಗೆ ಬದಲಾಯಿಸ್ಬೋದು ಅನ್ನೋಕ್ಕೆ ಜ್ಯೋತಿಷ್ಯ ಕಲಿತ್ರೆ ಗ್ಯಾರಂಟಿ ಗೊತ್ತಾಗುತ್ತೆ. ನಮಗೆ ಕೆಟ್ಟದಾದರೂ ಕೂಡ ಅದರಿಂದ ಹೆಂಗೆ ಪಾರಾಗಬೇಕು ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಸೀಕ್ರೆಟ್ಸ್ ಇದೆ. ಆ ಸೀಕ್ರೆಟ್ಸು ಕೆಲವ್ರಿಗೆ ಮಾತ್ರ ಅರಿವಾಗುತ್ತೆ. ಆ ಸೀಕ್ರೆಟ್ಸಿಂದನೇ ತುಂಬ ಜನ ಜ್ಯೋತಿಷ್ಯನ ಬಿಲೀವ್ ಮಾಡ್ತಾರೆ. ಸೊ ಆ ಸೀಕ್ರೆಟ್ಸ್ ಎಲ್ಲರಿಗೂ ಸಿಗಲ್ಲ, ದೇವರು ಎಲ್ಲರಿಗೂ ಅವಕಾಶ ಮಾಡಿಕೊಡಲ್ಲ. ಈಗ ಫ್ರೀ ಕ್ಲಾಸ್ ಅಂತ ಹೇಳ್ತಾ ಇದ್ದೀವಿ. ಫ್ರೀ ಕ್ಲಾಸ್ಗೆ 10 ಜನ ಕಿವಿಗೆ ಕೇಳಿಸ್ತಾರೆ. ದೇವ್ರು ನೋಡ್ತಾನೆ, ಅವ್ನಿಗೆ ಅದೃಷ್ಟ ಇದೆಯಾ ಅವನ ಜಾತಕದಲ್ಲಿ ಅಂತ. ಅದೃಷ್ಟ ಇದೆ, ಸ್ವಲ್ಪ ಕಿವಿಗೆ ಕೇಳಿಸೋಣ ಅಂತ ಹೇಳ್ತಾರೆ. ಪ್ರಯತ್ನ ನಿಂದು, ಅದೃಷ್ಟ ಕೊಡೋದು ನಂದು ಅಂತ ದೇವ್ರು ಹೇಳ್ತಾನೆ. ಹಾಗೆ 8ನೇ ಮನೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ಆದರೆ ಟೆಕ್ನಿಕಲಲ್ಲಿ ಓದಿರೋರಿಗೆ, ಮೆಡಿಕಲಲ್ಲಿ ಓದಿರೋರಿಗೆ, ರಿಸರ್ಚಲ್ಲಿ ಓದೋರಿಗೆ ನಂಬರ್ 1 ಟೈಮಿಂಗು. ಆ ಒಂದು ದಾಟಬೇಕು, ಒಂದು ರಿಸರ್ಚ್ ದಾಟಬೇಕು. ಆ ಟೈಮಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನ್. ಹಾಗೆ ಉದ್ಯೋಗದಲ್ಲಿರೋರಿಗೆ ಫುಲ್ ಟೆನ್ಷನ್. ಈ ಬದಲಾವಣೆಯ ಸಮಯ ಸ್ಟಾರ್ಟ್ ಆಗುತ್ತೆ. ಚೇಂಜ್ ಆಫ್ ದಿ ಕರಿಯರ್ ಚೇಂಜ್ ಆಗ್ಬಿಡುತ್ತೆ. 8th ಹೌಸ್ ದಿ ಟ್ರಾನ್ಸ್ಫಾರ್ಮೇಷನ್ ಆಗೋದ್ರಿಂದ ನಿಮಗೆ ಒಂದು ಸೆಟ್ ಬ್ಯಾಕ್ ಅಂತ ಕರಿತೀವಿ ನಾವು. ಈ ವರ್ಷ ಯಾಕೋ ನಾವು ಗುರು ಸಂಚಾರ ಆಗಿದ ತಕ್ಷಣ ಕೆಳಗೆ ಬಿದ್ವಿ ಅಂತ. ಅದು ರಿಪೇರಿ ವರ್ಕ್ ಮಾಡ್ತಾ ಇರುತ್ತೆ. 8ನೇ ಮನೆ ರಿಪೇರಿ ವರ್ಕು. ಪ್ರತಿಯೊಬ್ಬರಿಗೂ ಯಾರಿಗೆ 8ನೇ ಮನೆ ನಡೆಯುತ್ತೋ ಅದು ರಿಪೇರಿ, ಅಂಡರ್ ಮೇಂಟೆನೆನ್ಸ್. 8th ಹೌಸ್ಗೆ ಒಂದು ಬ್ಯಾನರ್ ಹಾಕ್ಬಿಡ್ತೀವಿ ನಾವು, ಅಂಡರ್ ಮೇಂಟೆನೆನ್ಸ್ ಅಂತ. ಸೂಪರಾಗಿರ್ತಕ್ಕಂಥ ಲೈಫ್ನ ಬದಲಾಗಿಸುತ್ತೆ ಅದು 8ನೇ ಮನೆ. ಅಂಡರ್ ಮೇಂಟೆನೆನ್ಸ್ ಅಂತ ಕೊಟ್ಟು ಭಾಳ ಕಷ್ಟ ಕೊಡುತ್ತೆ, ಭಾಳ ಹಿಂಸೆ ಮಾಡುತ್ತೆ. 8ನೇ ಮನೆ ಭಾಳ ಬದಲಾಯಿಸುತ್ತೆ, ಹಿಂಸೆ. ಆದರೆ ಡಿಲೇಡಾಗಿ ಸಕ್ಸಸ್ ಕೊಡುತ್ತೆ. ಯಾರು ಅದನ್ನು ಎಂಜಾಯ್ ಮಾಡ್ತಾರೋ, 8ನೇ ಮನೆ ಬಂದಾಗ, ಕಷ್ಟ ಬಂದಾಗ ಇರಲಿ ಬಿಡು, ಇವತ್ತಿದ್ದು ನಾಳೆ ಹೋಗೋ ದೇಹ ಅಂತ ಹೇಳಿ ಯಾವಾಗ ಕಂಪ್ಲೀಟ್ ಆಗುತ್ತೆ, ಯಾವ ಒಂದು ಲೈನಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಪ್ರತಿಯೊಂದು ಕೂಡ ಬರುತ್ತೋ ಆವಾಗ ಜ್ಯೋತಿಷದ ಮೇಲೆ ನಂಬಿಕೆ, ಜ್ಯೋತಿಷದ ಮೇಲೆ ವಿಶ್ವಾಸ ಹೆಚ್ಚಾಗುತ್ತೆ. ಸೊ ಬಿಸ್ನೆಸ್ಸಲ್ಲೂ ಕೂಡ ಹಿನ್ನಡೆ ಆಗ್ತಕ್ಕಂಥದ್ದು. ಯಾರೋ ಒಬ್ಬರು ಬಂದು ಜಾಯ್ನ್ ಆಗಿ ಮೋಸ ಮಾಡಿಬಿಡ್ತಾರೆ. ನೋಡೋಕ್ಕೆ ಭಾಳ ಮಳ್ಳಿ ಥರ ಕಾಣಿಸ್ತಾ ಇರ್ತಾರೆ ಜೀವನದಲ್ಲಿ. ನಂಬಿಡ್ತಾರೆ, ನಂಬಿದ ತಕ್ಷಣ ಒಳಗಾಕತ್ತಾರೆ, ಒಳಗಾಕಿ ರುಬ್ಬಿಡ್ತಾರೆ. ಸೊ
ಎಂಟನೇ ಮನೆ ಬಿಸ್ನೆಸ್ಸಲ್ಲಿ ಮಾಡ್ತಕ್ಕಂಥವ್ರಿಗೆ ಈ ಗುಳ್ಳೆ ನರಿಗಳು ಬಂದು ಸೇರ್ಕೊಳ್ತಕ್ಕಂಥ ಸಮಯ. ನಿಮ್ಮ ವಿಚಾರ ಎರಡು ಥರ ವರ್ಕ್ ಆಗುತ್ತೆ ಎಂಟನೇ ಮನೆ. ಒಂದು, ನೀವು ಸಾತ್ವಿಕವಾಗಿದ್ದರೆ ನಿಮ್ಮ ಜೀವನಕ್ಕೆ ಎಲ್ಲ ಗುಳ್ಳೆ ನರಿಗಳು ಬಂದು ಸೇರ್ಕೊಳ್ತಾರೆ ಎಂಟನೇ ಮನೆ ಇದ್ದಾಗ. ಅಂದರೆ ನಿಮ್ಮ ಹತ್ರ ಬಂದು ನಿಮಗೆ ಕಷ್ಟ ಕೊಟ್ಟು ನಿಮಗೆ ಬದಲಾಯಿಸಿ ಅವರ ಕರ್ಮಗಳನ್ನು ತೊಗೊಂಡು ಹೋಗೋಕ್ಕೆ ನಿಮ್ಮ ಹತ್ರ ಬರ್ತಾರೆ. ಈ ಪದವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಿಮಗೆ ಯಾರಾದರೂ ಬಂದು ಕಷ್ಟ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಕೆಟ್ಟತನವನ್ನು ತೊಗೊಂಡು ಹೋಗೋಕ್ಕೆ ಅವರು ನಿಮ್ಮ ಜೀವನದಲ್ಲಿ ಬಂದಿರೋದು. ಎಂಟನೇ ಮನೆ ಬಂದಾಗ ಮಾತ್ರ ಅದಾಗುತ್ತೆ, ಇನ್ನು ಬೇರೆ ಟೈಮಲ್ಲಿ ಆಗಲ್ಲ. ಯಾವ ಮನೆಗಳು ನಿಮ್ಮನ್ನ ಕರ್ಮಗಳನ್ನು ಮುಕ್ತಿಗೊಳಿಸೋಕ್ಕೆ ಮಾಡೋದೇ ಇಲ್ಲ. ಎಷ್ಟೋ ಜನ ಯಾವುದೋ ಒಂದು ದುಡ್ಡಲ್ಲಿ ಸಿಗಾಕೊಳ್ತಾರೋ ಅಥವಾ ಯಾವುದಾದ್ರು ಒಂದು ಕ್ರಿಮಿನಲ್ ಕೇಸಲ್ಲಿ ಸಿಗಾಕೊಳ್ತಾರೋ, ಯಾರೋ ಒಬ್ಬರು ತಂದು ಹಾಕಿರ್ತಾರೋ ನಿಮಗೆ, ಅದು ನಿಮಗೆ ಕರ್ಮವನ್ನು ತೆಗಿಯೋಕ್ಕೆ ಈ ಜನ್ಮದಲ್ಲಿ ಒಂದು ಅವಕಾಶ ಅಂತ ಹೇಳಿ ಭಗವಂತ ಎಂಟನೇ ಮನೆಗೆ ಇಟ್ಟಿದ್ದಾನೆ. ಸೊ ಬಿಸ್ನೆಸ್ಸಲ್ಲಿ ಯಾರು ಬಂದುಬಿಡ್ತಾರೆ, ಚೆನ್ನಾಗಿರೋ ಬಿಸ್ನೆಸ್ಸು, ಅವ್ರನ್ನ ಯಾರನ್ನೋ ಹಾಕ್ಕೊಂಡೆ, ಅವ್ರು ಯಾರೋ ಬಿಟ್ಕೊಂಡೆ, ಒಳಗಡೆ ಬಿಟ್ಕೊಂಡು ನನ್ನ ಸಾಮ್ರಾಜ್ಯನೇ ಹಾಳು ಮಾಡಿದ್ರು. ಆದರೆ ನಿಮ್ಮ ಸಾತ್ವಿಕತೆ, ನಿಮ್ಮ ನಿಯತ್ತು, ನಿಮ್ಮ ಇದು ಸ್ಟ್ರೈಟಾಗಿದ್ದರೆ ಖಂಡಿತ ಮುಂದೆ ನಿಲ್ಲುತ್ತೆ, ಕಷ್ಟಗಳು ಕೊಟ್ಟು ಸರಿಪಡಿಸುತ್ತೆ. ಇನ್ನೊಂದು ಎಂಟನೇ ಮನೆ ಏನು ಮಾಡುತ್ತೆ ಅಂದರೆ, ನೀನು ಆಲ್ರೆಡಿ ಕಳ್ಳ ಆಗಿದ್ದರೆ ಇನ್ನೊಂದು ಕಳ್ಳನ್ನು ಸೇರಿಸಿ ನಿಮ್ಮನ್ನು ಧ್ವಂಸ ಮಾಡಿ ಅದು ಮೇಲೆ ಹೇಳ್ದಂಗೆ ಮಾಡಿಬಿಡುತ್ತೆ. ಇದು ವಿಧಿಯಾಟ ಅಂತ ಕರಿತೀವಿ. ಎಂಟನೇ ಮನೆ ಎರಡು ಥರ. ನಿಮ್ಮ ನಿಜಾಯಿತಿಲಿದ್ದರೆ ಎಂಟನೇ ಮನೆ ಬಂದು ಕಷ್ಟ ಕೊಟ್ಟು ಎಲ್ಲ ಹಾಳು ಮಾಡಿ ಮತ್ತೆ ಎಬ್ಸುತ್ತೆ ಮೇಲಕ್ಕೆ. ನೀವೇ ಕಳ್ಳರಾಗಿದ್ದರೆ ಇನ್ನೊಬ್ಬ ಕಳ್ಳ ಸೇರಿಕೊಂಡು ಅದು ನಿರ್ನಾಮ ಮಾಡಿ ಬೀಗ ಹಾಕಿ ಹೋಗ್ತಕ್ಕಂಥದ್ದು. ಇದು ಸಾಕಷ್ಟು ನಾವು ಈ ಸ್ಕೀಮ್ಗಳಲ್ಲಿ ಬರ್ತಕ್ಕಂಥದ್ದು. ಯಾವುದೋ ಬರ್ತಾವಲ್ಲ, ಯಾವುದೋ ದುಡ್ಡುಗಳೆಲ್ಲ ಹೊಡೆದು ಎಲ್ಲ ಮಾಡ್ತಾರಲ್ಲ, ಅವ್ನಿಗೆ ಎಂಟನೇ ಮನೆ ನಡೀತಾ ಇರುತ್ತೆ ಕಪಟ. ಇನ್ನು ದುಡ್ಡು ಹಾಕೋರ್ದೆಲ್ಲೂ ಎಂಟನೇ ಮನೆ ನಡೀತಾ ಇರುತ್ತೆ. ಇಬ್ಬರದು ಸೇರಿ ಧ್ವಂಸ. ಅವನದು ದುಡ್ಡಿಲ್ಲ, ಇವನದು ದುಡ್ಡಿಲ್ಲ. ಜಾತಕದಲ್ಲಿ ಇವೆಲ್ಲ ಆಟಗಳು ಗ್ರಹಗಳು ನಡೆಸ್ತಾ ಇರ್ತವೆ. ಅದನ್ನು ಅರ್ಥ ಮಾಡ್ಕೊಂಡು ಹೋಗ್ತಾ ಇರಬೇಕು. ಯಾವ ಜ್ಯೋತಿಷ್ಯ ಆಗಲಿ, ಯಾರು ನಾನಾಗಲಿ, ಯಾರ ಜೀವನನೂ ಬದಲಾಯಿಸೋಕ್ಕಾಗೋದಿಲ್ಲ. ಇದು ಮೊದಲೇ ಪಾಯಿಂಟ್. ಸೊ ಹಾಗೆ ವಿವಾಹದಲ್ಲೂ ಕೂಡ ಗಲಾಟೆಗಳು, ಸಮಸ್ಯೆಗಳು ಎಂಟನೇ ಮನೆ ಬರುತ್ತೆ. ಆದರೆ ದೈವಿಕವಾಗಿದ್ದಾಗ, ಆಧ್ಯಾತ್ಮಿಕ ಚಿಂತನೆಯಲ್ಲಿದ್ದಾಗ ವಿವಾಹ ಸಫಲತೆಯನ್ನು ಹೊಂದುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಆಪರೇಷನ್ ಆಗ್ತಕ್ಕಂಥದ್ದು, ಹೃದಯಾಘಾತ ಆಗ್ತಕ್ಕಂಥದ್ದು, ಹೃದಯ ಸ್ತಂಭನ ಆಗ್ತಕ್ಕಂಥದ್ದು, ಹೃದಯದಲ್ಲಿ ಸ್ಟಂಟ್ ಹಾಕಿಸ್ಕೊಳ್ತಕ್ಕಂಥದ್ದು, ಕೊಲೆಸ್ಟ್ರಾಲ್ಗೆ ಕಾರಕ, ಕರ್ಕಾಟಕ ಹೃದಯಕ್ಕೆ ಕಾರಕ. ಹಾಗೆ ಗುರು ಈ ಒಂದು ಕೊಬ್ಬಿನ ಅಂಶದ ಕಾರಕ ಆಗಿರ್ತಕ್ಕಂಥದ್ದು, ಕೊಲೆಸ್ಟ್ರಾಲ್ LDLಗೆ ಕಾರಕ ಆಗಿರ್ತಕ್ಕಂಥ ಗುರು ಅಲ್ಲಿ ಎಂಟನೇ ಮನೆಯಲ್ಲಿ ಬ್ಲಾಕ್ ಮಾಡ್ತಾನೆ. ಆರೋಗ್ಯದಿಂದ ಇದ್ದರೆ ಬೇರೆ ಏನಾದ್ರು ಸಮಸ್ಯೆ ಕೊಡ್ತಾನೆ, ಆರೋಗ್ಯದಲ್ಲಿ ಇಲ್ಲ ಅಂತಂದರೆ ಅದಕ್ಕೆ ಸಮಸ್ಯೆ ಕೊಡ್ತಾನೆ. ಇಷ್ಟು ವಿಚಾರ. ಎಂಟನೇ ಮನೆಯಲ್ಲಿರ್ತಕ್ಕಂಥ ಗುರು ಒಂದು ಪರಿಹಾರ ಕೊಡಬೇಕು ಅಂತಂದರೆ ಯಾವುದಾದ್ರು ಒಂದು ಆಸ್ಪತ್ರೆಗೆ ಪ್ರತಿ ಗುರುವಾರ ಹೋಗಿ ಬಡವರಿಗೆ ದಾನ ಮಾಡ್ತಕ್ಕಂಥದ್ದು, ಅಥವಾ ಯಾವುದಾದ್ರೂ ಒಂದು ಸ್ಮಶಾನಕ್ಕೆ ಹೋಗಿ ಗುರುವಾರದ ದಿವಸ 10 ನಿಮಿಷ ಇದ್ದು ಬರ್ತಕ್ಕಂಥದ್ದು. ಸ್ಮಶಾನಕ್ಕೆ ಹೋಗಿ 10 ನಿಮಿಷ ಇದ್ದು ಬನ್ನಿ. ಎಂಟನೇ ಮನೆ ಉತ್ತಮವಾಗಿರ್ತಕ್ಕಂಥ ವಿಚಾರದಲ್ಲಿ ಬದಲಾಗುತ್ತೆ. ಇಷ್ಟು ಧನುರ್ಲಗ್ನ ಧನುರ್ರಾಶಿ ಗುರು ಸಂಚಾರದ ವಿಚಾರ. ಒಳ್ಳೆಯದಾಗಲಿ ವೀಕ್ಷಕರೇ, ಗುರು ಗೋಚರ ಫಲದಿಂದ ಧನಸ್ಸು ರಾಶಿ, ಧನಸ್ಸು ಲಗ್ನಕ್ಕೆ ಯಾವೆಲ್ಲ ಪರಿಣಾಮಗಳು ಬೀರುತ್ತೆ, ಅದರ ಪರಿಹಾರ ಭಾಗವಾಗಿ ನಾವು ಏನು ಮಾಡ್ಕೋಬೇಕು ಅನ್ನೋದನ್ನು ಗುರೂಜಿಯವರು ತಿಳಿಸ್ಕೊಟ್ರು. ಇವಾಗ ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಎಸ್, ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾವು ಶಿವಮೊಗ್ಗದಿಂದ ಕರೆ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆ ಬಗ್ಗೆ, ಮನೆಗೆ ಹೋಗ್ಬೇಕಾಗಿತ್ತು, ಅದ್ರ ಬಗ್ಗೆ ಕೇಳಬೇಕಿತ್ತು. ಅರ್ಥ ಆಗಿಲ್ಲ, ಇನ್ನೊಮ್ಮೆ ಹೇಳಿ. ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಅಲ್ಲ, ಅದೇ ಯಾವ ವಿಚಾರವಾಗಿ ಮಾ? ನಾವೊಂದು ಬಾಡಿಗೆ ಮನೆ ನೋಡಿದೀವಿ, ಆ ಮನೆಗೆ ಯಾವ ದಿವಸ ಹೋಗ್ಬೇಕು, ಯಾವಾಗ ಅಲುಕ್ಬೇಕು ಅಂತ ಕೇಳಬೇಕಿತ್ತು. ಓಕೆ, ಯಾರ ಹೆಸರಲ್ಲಿದೆ? ಓಕೆ, ಆಯ್ತು. ಇದು ಜನರಲ್ ಕ್ವಶನ್ಸ್ ಇರುತ್ತೆ. ಯಾರ ಹೆಸರಲ್ಲಿದೆಯಮ್ಮ ಮನೆ? ಇದು ನೀವು ಹೋಗ್ತಾ ಇರ್ತಕ್ಕಂಥ ನಿಮ್ಮ ಯಜಮಾನ್ರ ಹೆಸರ, ಯಾರ ಹೆಸರು? ಹಾ ಸರ್, ನಾಗರಾಜ್ ಅಂತ ಅವ್ರ ಹೆಸರು, ನಮ್ಮ ಮನೆಯವ್ರ ಹೆಸರು. ಅವ್ರದ್ದು ನಕ್ಷತ್ರ ಇದೆಯಾ? ಇಲ್ಲ ಸರ್. ನಕ್ಷತ್ರ ಗೊತ್ತಿಲ್ಲ, ಏನಂದ್ರೆ ಏನು ಗೊತ್ತೇ ಇಲ್ಲ. ಇಲ್ಲ ಸರ್, ಹಂಗೆ ಹೆಸರು, ಅವ್ರ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಗೊತ್ತಿಲ್ಲ, ಹಂಗೆ ರ್ಯಾಂಡಮ್ ಆಗಿ ಹೆಸರು. 3ನೇ ತಾರೀಕು ಜೂನು ಅದ್ಭುತವಾಗಿದೆ. ತೃತೀಯ ಬರ್ತಕ್ಕಂಥದ್ದು, ಪೂರ್ವಾಷಾಢ, ಶುಕ್ರ ನಕ್ಷತ್ರ. ಖಂಡಿತ ಬುಧವಾರ ಹೋಗಿ, ಖಂಡಿತ ಒಳ್ಳೇದಾಗುತ್ತೆ. ಬೆಳಗಿನ ಜಾವನೆ ನೀವು 8 ಗಂಟೆ ಒಳಗಡೆ ಶುಭಯೋಗ ಇರ್ತಕ್ಕಂಥದ್ದು, ದಯವಿಟ್ಟು ಹೋಗಿ, ಒಳ್ಳೇದಾಗುತ್ತೆ. ಮುಂದಿನ ಕರೆಗೂ ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ವೀಕ್ಷಕರೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ. ನೀವು ಕೂಡ ಮಾತನಾಡಬಹುದಾಗಿದೆ. ಹಾಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ.
ಎಸ್ ವೀಕ್ಷಕರೇ, ಜೂನ್ 8ನೇ ತಾರೀಕಿನಿಂದ 113ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ಕೇವಲ 7,999 ರೂಪಾಯಿಯಲ್ಲಿ, ಅದು ಕೇವಲ 15 ದಿನಗಳಲ್ಲಿ ಇಡೀ ಮನೆ ಮಂದಿ ಕುಳಿತು ನೀವೆಲ್ಲರೂ ಕೂಡ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ, ಒಬ್ಬರು ರಿಜಿಸ್ಟರ್ ಆದರೆ. ಹಾಗಾದರೆ ರಿಜಿಸ್ಟರ್ ಆಗೋದು ಹೇಗೆ? ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ಈ 113ನೆಯ ಬ್ಯಾಚ್ ಹೇಗಿರುತ್ತೆ, ಹಾಗೆ ಯಾವೆಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ, ಯಾವೆಲ್ಲ ಟಾಪಿಕ್ಸ್ಗಳನ್ನು ಕಲಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋನ ನೋಡಿದ್ರೆ, ಹಾಗೆ ನೋಡಿ ವ್ಯವಹಾರವನ್ನು ಸ್ಟಾರ್ಟ್ ಮಾಡಿರ್ತೀವಿ, ಆದರೆ ವ್ಯವಹಾರಗಳಲ್ಲಿ ಅಡೆತಡೆಗಳು ಉಂಟಾಗ್ತಾ ಇರುತ್ತೆ, ಲಾಭ ಆಗ್ತಾ ಇರಲ್ಲ, ನಷ್ಟ ಅನುಭವಿಸ್ತಾ ಇರ್ತೀವಿ, ಹಾಗೆ ಮನೆಯಲ್ಲಿ ಶಾಂತಿ ಇರಲ್ಲ, ಯಾವಾಗಲೂ ಕೂಡ ಕಿರಿಕಿರಿ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಏನು ಮಾಡಬೇಕು? ಒಂದು ರಾಮಬಾಣ ಅಂದರೆ ಅದು ನಿಜಕ್ಕೂ ಕೂಡ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮೂಲಕ ನೀವೆಲ್ಲರೂ ಕೂಡ ಪರ್ಚೇಸ್ ಮಾಡಬಹುದಾದಂತಹ ಕೈಲಾಶ್ ಯಂತ್ರ. ಹಾಗಾದರೆ ಕೈಲಾಶ್ ಯಂತ್ರ ಯಾವ ರೀತಿ ಕೆಲಸ ಮಾಡುತ್ತೆ, ಇದನ್ನ ಆರ್ಡರ್ ಮಾಡೋದು ಹೇಗೆ, ಅದನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡೋದು ಹೇಗೆ, ಇದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಬರೋಣ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ವಾಸ್ತು ದೋಷಗಳನ್ನು ಸರಿಪಡಿಸಿ ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರ ನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ.
ಕೈಲಾಶ್ ಯಂತ್ರವನ್ನು ಯಾವ ರೀತಿ ಸ್ಥಾಪನೆ ಮಾಡೋದು, ಯಾವ ರೀತಿ ಪೂಜೆ ಮಾಡಿ ಶುಭ ಫಲಗಳನ್ನು ಪಡೆಯೋದು ಅನ್ನೋದ್ರ ಬಗ್ಗೆ ನೀವು ಕೂಡ ನೋಡಿದ್ರಿ. ಈಗಲೇ ಆರ್ಡರ್ ಪ್ಲೇಸ್ ಮಾಡಿ ಕೈಲಾಶ್ ಯಂತ್ರವನ್ನು ಪಡೆದುಕೊಂಡು ಮನೆಯಲ್ಲಿ ಸ್ಥಾಪನೆ ಮಾಡಿ ಅಥವಾ ವ್ಯವಹಾರ ಜಾಗದಲ್ಲಿ ಸ್ಥಾಪನೆ ಮಾಡಿ ಶುಭ ಫಲಗಳನ್ನು ಕೂಡ ಪಡೀರಿ ಅಂತ ಹೇಳ್ತಾ, ನೋಡಿ ಇವತ್ತು ಒಂದು ಅತ್ಯದ್ಭುತವಾದಂತಹ ಅವಕಾಶ ಅಂತಲೂ ಹೇಳ್ಬೋದು. ಇವತ್ತು ಸಂಜೆ 7:30ಕ್ಕೆ ನಿಮ್ಮೆಲ್ಲರಿಗೂ ಕೂಡ ಒಂದು ಉಚಿತ ಆನ್ಲೈನ್ ಜ್ಯೋತಿಷ್ಯ ಕ್ಲಾಸ್ ಕೂಡ ಇದೆ. ಈ ಆನ್ಲೈನ್ ಜ್ಯೋತಿಷ್ಯ ಕ್ಲಾಸ್ ನಿಮಗೆಲ್ಲರಿಗೂ ಕೂಡ ಸಿಗ್ತಾ ಇರುವಂಥದ್ದು ಫ್ರೀಯಾಗಿ. ನೀವು ಕೂಡ ಜಾಯಿನ್ ಆಗಬಹುದಾಗಿದೆ. ಜ್ಯೋತಿಷ್ಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಆನಂತರ ನಿಮಗೆ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ಹೆಚ್ಚಾದಲ್ಲಿ 113ನೇ ಬ್ಯಾಚ್ಗೂ ಕೂಡ ನೀವು ಜಾಯಿನ್ ಆಗಬಹುದಾಗಿದೆ. ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕೂಡ ಕಲಿಯಬಹುದಾಗಿದೆ. ಈಗಾಗಲೇ ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರ ನೇತೃತ್ವದಲ್ಲಿ ಈ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಯನ್ನು ಅಟೆಂಡ್ ಮಾಡಿ ಜ್ಯೋತಿಷ್ಯವನ್ನು ಕೂಡ ಕಲಿತಿದ್ದಾರೆ. ತಮ್ಮೆಲ್ಲರ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ. PhD ಡಾಕ್ಟರೇಟನ್ನು ಕೂಡ ಪಡೆದುಕೊಂಡಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಮತ್ಯಾಕ್ ತಡ, ನೀವು ಕೂಡ ಜ್ಯೋತಿಷ್ಯವನ್ನು ಕಲೀರಿ ಅಂತ ಹೇಳ್ತಾ ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ಗುರುಜಿ ಅವರ ಹತ್ರ ಮಾತಾಡಬೇಕಿತ್ತು. ಓಕೆ, ತಮ್ಮ ಹೆಸರು ಹೇಳಿ. ಹಲೋ, ತಮ್ಮ ಹೆಸರು ಹೇಳಿ ಮೇಡಮ್. ಸಾಯಿ ಪವನ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಯಾವ ವಿಚಾರವಾಗಿ? ಮದುವೆ ವಿಚಾರವಾಗಿ ಮೇಡಮ್. ಓಕೆ, ಮದುವೆ ವಿಚಾರವಾಗಿ ಅಂತಂದ್ರೆ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್ ಹೇಳ್ತೀನಿ ಮೇಡಮ್. ಹೇಳಿ. 19. ಹಲೋ, ಹೇಳಿ ಹೇಳಿ. 19/10/1996. 19/10/1996. ಹೌದು ಮೇಡಮ್. ಓಕೆ, ಹುಟ್ಟಿದ ಸಮಯ? ಬೆಳಿಗ್ಗೆ 2:50. ಬೆಳಿಗ್ಗೆ. ಓಕೆ, 2:50. ಹುಟ್ಟಿದ ಸ್ಥಳ? ಹಿಂದೂಪುರ. ಯಾವುದು? ಹಿಂದೂಪುರ ಮೇಡಮ್, ಆಂಧ್ರ. ಹಿಂದೂಪುರ. ಓಕೆ, ಯಾವ ಡಿಸ್ಟ್ರಿಕ್ಟ್ ಬರುತ್ತೆ? ಅನಂತಪುರ ಡಿಸ್ಟ್ರಿಕ್ಟ್ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಸರಿ, ಹೇಳಿ ಗುರುಜಿ. ಅದೇ ಮದುವೆ ಬಗ್ಗೆ ಕೇಳಬೇಕಿತ್ತು. ಎಷ್ಟೊಂದು ಸೆಟ್ ಆಗಿ ಮತ್ತೆ ನಮ್ಗೆ ಅದು ಕ್ಯಾನ್ಸಲ್ ಆಗ್ತಿದೆ. ಓಕೆ, ನೋಡಿ, ದಶಾದಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ತೋರಿಸ್ತಾ ಇದೆ. ನಾವು ದಶಾದಲ್ಲಿ ನೋಡಿದಾಗ ದಶದಲ್ಲಿ 2ನೇ ಮನೆ 7ನೇ ಮನೆ ದಶ ಎಸ್ ಅಂದಿದೆ. ದಶ ಎಸ್ ಅಂದ ಮೇಲೆ ನಾವು ಭುಕ್ತಿಗೆ ಹೋಗ್ತೀವಿ. ಭುಕ್ತಿಯಲ್ಲಿ ಒಂದು 2ನೇ ಮನೆ ಒಂದು ಪ್ಲ್ಯಾನೆಟಲ್ಲಿ ಅದ್ಭುತವಾಗಿದೆ, ಅದು ಯಾವುದೂ ತೊಂದರೆ ಇಲ್ಲ. ಆದರೆ ಇಲ್ಲಿ ನಕ್ಷತ್ರದಲ್ಲಿ 5 ಅಂತಂದರೆ ಬರ್ತಕ್ಕಂಥದ್ದು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದೇ ಒಂದು ದೊಡ್ಡ ಕ್ವಶನ್ ಮಾರ್ಕು. ನೀವು ಒಪ್ಪಿದ್ರೆ ಅವ್ರು ಒಪ್ಪಲ್ಲ, ಅವ್ರು ಒಪ್ಪಿದ್ರೆ ನೀವು ಒಪ್ಪಲ್ಲ ಅಂತಕ್ಕಂಥ ಒಂದು ಕಾಂಬಿನೇಷನ್ ಇದೆ. ಕೊನೆಗೆ 1 ಅಂತ ಬಂದಾಗ ಸ್ವಲ್ಪ ಕಷ್ಟ ಅಂತ ಬರುತ್ತೆ. ಬುಧ ಆದ ನಂತರ ನೆಕ್ಸ್ಟು ಕೇತು ಬಂದಾಗ ವಿವಾಹ, ಅಂದರೆ ಕೇತು ಭುಕ್ತಿ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಕಷ್ಟವೇ. ಸೊ ನೋಡೋಣ ಮಂಗಳನಲ್ಲಿ ಕೇತು ಯಾವಾಗ ಬರುತ್ತೆ ಅಂತ. ಮಂಗಳನಲ್ಲಿ ಕೇತು 2026 ಮೇ ನಂತರ 30ನೇ ತಾರೀಕು ಮುಗಿದೋಗುತ್ತೆ. ಇವತ್ತೇ ಮುಗೀತು, ನಿಮ್ಮ ಟೈಮ್ ಬಂದುಬಿಡುತ್ತೆ ಆರಾಮಾಗಿ. ಕೇತು 2026 ಅಕ್ಟೋಬರ್ ಒಳಗಡೆ ನಿಮಗೆ ಸೆಟ್ ಆಗುತ್ತೆ. ಮಿಸ್ ಮಾಡಬೇಡಿ. ಭಾಳ ಅದ್ಭುತವಾಗಿರ್ತಕ್ಕಂಥ ಸಮಯ ಪ್ರಾರಂಭವಾಗಿದೆ. ಮಾಡ್ಕೊಳ್ತಕ್ಕಂಥದ್ದು ಉತ್ತಮವಾಗಿದೆ, ಮಾಡಿಕೊಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಕೂಡ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದು. ಎಸ್ ವೀಕ್ಷಕರೇ, ಜ್ಯೋತಿಷ್ಯ ಕಲಿಯೋದು ನಿಜಕ್ಕೂ ಕೂಡ ಒಂದು ಅತ್ಯದ್ಭುತವಾದಂತಹ ಅವಕಾಶ ಅಂತಲೇ ಹೇಳ್ಬೋದು. ಇದರಿಂದ ನಾವೇನೋ ಬದಲಾವಣೆ ಮಾಡ್ಕೊಳ್ತೀವಿ ಅನ್ನೋದಲ್ಲ, ಮುಂದೆ ಆಗು ಹೋಗುಗಳು ಏನಿದೆ ಆ ಆಗು ಹೋಗುಗಳ ಬಗ್ಗೆ ತಿಳಿದುಕೊಂಡು ಆ ಸಮಸ್ಯೆಗಳು ಬರದಂತೆ ಏನು ಪರಿಹಾರವನ್ನು ಮಾಡ್ಕೋಬೇಕು, ಹಾಗೆ ನಾವು ಹೇಗಿರಬೇಕು, ಹಾಗೆ ಬಂದಂತಹ ಸಮಸ್ಯೆಗಳನ್ನು ಯಾವ ರೀತಿ ಧೈರ್ಯದಿಂದ ಎದುರಿಸಬೇಕು ಅನ್ನೋದನ್ನು ನೀವು ಜ್ಯೋತಿಷ್ಯದಿಂದ ಕಲ್ತ್ಕೊಳ್ಬಹುದಾಗಿದೆ. ನೋಡಿ, ಕಲರ್ ಥೆರಪಿ ಆಗಿರ್ಬೋದು, ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಪ್ರಶ್ನಾಶಾಸ್ತ್ರ ಆಗಿರ್ಬೋದು, ಇದೆಲ್ಲದರ ಬಗ್ಗೆಯೂ ಕೂಡ ಗುರೂಜಿಯವರು ಮಾಹಿತಿಯನ್ನು ನೀಡ್ತಾರೆ. ಅದರ ಜೊತೆಗೆ ವಾಸ್ತುಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ನೀವು ಕಲಿಬಹುದಾಗಿದೆ ಈ ಒಂದು ನಕ್ಷತ್ರ ನಾಡಿ ಜ್ಯೋತಿಷ್ಯ ಆನ್ಲೈನ್ ತರಗತಿಯ ಮೂಲಕ. ಎಸ್ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ.
ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಇವಾಗ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನು, ಪಂಚಾಂಗಗಳನ್ನು ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕಿಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಆಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಹಿಂದೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.